ಒಂದು ಮನೆಯಲ್ಲಿ 4 ಜನ ಇರ್ತಾರೆ. ಕುಮಾರ್, ಅನುಶ್ರೀ ಮತ್ತೆ ಅವ್ರ ಮಕ್ಕಳು ರಾಜು ಅಂಡ್ ಅನಿತಾ ಅಂತ. ಇವ್ರ ಮನೆಯಲ್ಲಿ ಅರ್ನ್ ಮಾಡೋದಂದ್ರೆ ಕುಮಾರ್ ಒಬ್ನೇ. ಎವ್ರಿ ಮಂತ್ ಆ ಮನೆಗೆ ಇನ್ಕಮ್ ಬರೋದು 20,000 ಅಷ್ಟೇ. ಅಂಡ್ ಅವ್ರದ್ದು ಎವ್ರಿ ಮಂತ್ ಎಕ್ಸ್ಪೆನ್ಸಸ್ ಲೈಕ್ ಗ್ರೋಸರೀಸ್, ರೆಂಟ್, ಎಲೆಕ್ಟ್ರಿಸಿಟಿ ಬಿಲ್ ಅದು ಇದು ಅಂತ 15,000 ಖರ್ಚಾಗ್ತಿರುತ್ತೆ. ಮಿಕ್ಕಿದ 5,000 ಅಲ್ಲಿ ಟ್ರಿಪ್ ಹೋಗ್ತಾರೆ ಮತ್ತೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂಡ್ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡಿ ರಾಜು ಮತ್ತೆ ಅಂಕಿತಾದು ಸ್ಕೂಲ್ ಫೀಸ್ ಕಟ್ತಾ ಇರ್ತಾರೆ. ಒಂದಿನ ಕುಮಾರ್ ಆಫೀಸ್ಗೆ ಹೋಗುವಾಗ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಹಾಸ್ಪಿಟಲ್ ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಕುಮಾರ್ದು ರೈಟ್ ಹ್ಯಾಂಡ್ ಫ್ರಾಕ್ಚರ್ ಆಗಿದೆ ಅಂತ. ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್, ಆಪರೇಷನ್ಸ್, ಟ್ಯಾಬ್ಲೆಟ್ಸ್ ಅದು ಇದು ಅಂತ ಒಂದು 70,000 ಖರ್ಚಾಗುತ್ತೆ. ಮತ್ತೆ ಡಾಕ್ಟರ್ ಹೇಳ್ತಾರೆ ನೀವು 3-4 ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಅಂಡ್ ಯಾವುದೂ ಕೂಡ ಕೆಲಸ ಮಾಡಬಾರ್ದು ಅಂತ, ಅಂದ್ರೆ ನೀನು ಜಾಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇವ್ರದ್ದು 3-4 ತಿಂಗಳ ಎಕ್ಸ್ಪೆನ್ಸಸ್ 45,000-60,000 ಆಗ್ತಾ ಇರುತ್ತೆ. ಮತ್ತೆ ಹಾಸ್ಪಿಟ್ಲಿಗೆ 70,000 ಖರ್ಚಾಗಿರುತ್ತೆ. ಅಂಡ್ ಇವ್ರ ಹತ್ರ ಸೇವಿಂಗ್ಸ್ ಇರೋದು 20,000-30,000 ಅಷ್ಟೇ ಇರುತ್ತೆ. ಮತ್ತೆ ಡಾಕ್ಟರ್ ಇವ್ರಿಗೆ ಬೆಡ್ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವರು 2 to 3 ಮಂತ್ಸ್ ಅರ್ನ್ ಮಾಡೋಕ್ ಆಗೋದಿಲ್ಲ. ಸೊ ಅದಕ್ಕೆ ಇವರು 1 ಲಕ್ಷ ಲೋನ್ ತಗೋಬೇಕಾಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಲೋನ್ ತೀರ್ಸೋಕೆ ಇನ್ನೊಂದು ಲೋನ್ ತಗೊಂತಾರೆ. ಸೊ ಇದೇ ರೀತಿ ಈ ಒಂದು ಫ್ಯಾಮಿಲಿ ಪೂರ್ತಿ ಫೈನಾನ್ಷಿಯಲಿ ಸ್ಟ್ರಕ್ ಆಗ್ಬಿಡ್ತಾರೆ. ಇವಾಗ ಥಿಂಕ್ ಮಾಡಿ, ಇನ್ ಕೇಸ್ ಕುಮಾರ್ ಏನಾದ್ರು ಎಮರ್ಜೆನ್ಸಿ ಫಂಡ್ಸ್ ಅಂತ 2 ಲಕ್ಷ ಏನಾದ್ರು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ರೆ ಇವಾಗ ಅವ್ರು ಆರಾಮಾಗಿರ್ಬೋದಾಗಿತ್ತಲ್ವಾ ಲೋನ್ ತಗೊಳ್ದೇನೆ. ಇವಾಗ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನಂತ ಒಂದು ಸ್ಮಾಲ್ ಐಡಿಯಾ ಬಂತು ಅಂತ ಅನ್ಕೊಂತೀನಿ.